ವೃಷಭ ರಾಶಿಯ ಈ ವರ್ಷದ ಭವಿಷ್ಯ ತೆಗೆದುಕೊಂಡಾಗ ವೃಷಭ ರಾಶಿಗೆ ಇದ್ದಂತಹ ಗುರುವಿನ ದೋಷ, ಜನ್ಮದಲ್ಲಿದ್ದಂತಹ ಗುರುವಿನ ದೋಷ ನಿಮಗೆ ಬದಲಾವಣೆ ಆಗಿದೆ. 11ನೆಯ ಮನೆಯಲ್ಲಿ ಭಾಗ್ಯಸ್ಥಾನಕ್ಕೆ ಶನಿಗ್ರಹವನ್ನು ಕುಳಿತಿದ್ದಾರೆ. ತಂದೆಯಿಂದ ಬಹಳ ಉಡುಗೊರೆ ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ ಸೌಮ್ಯತೆ, ಕುಟುಂಬದಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಏಳಿಗೆ ಇವೆಲ್ಲವೂ ನಿಮಗೆ ಸುಭಿಕ್ಷವಾಗಿರುತ್ತೆ. ಏನೇ ವ್ಯವಹಾರಗಳು ಮಾಡಿದ್ರು ಲಾಭದ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ. ಮತ್ತು ಭೂಮಿ ಖರೀದಿ ಬಗ್ಗೆ ಯೋಚನೆಯನ್ನು ಮಾಡ್ತಿರ್ತೀರಿ. ಮನೆ ಕಟ್ಟುವಂಥ ಯೋಗದಿಂದ ಕೂಡಿರ್ತೀರಿ. ಕೋರ್ಟು ಕಚೇರಿಗಳಿದ್ದರೆ ಜಯದ ವಾತಾವರಣಗಳು ಬರುತ್ತೆ ನಿಮಗೆ. ಮಿತ್ರರು ಶತ್ರುನೂ ಸಹ ಮಿತ್ರನಾಗುವಂಥ ಸನ್ನಿವೇಶಗಳು ಬರುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ನಿಮಗೆ ಹಣವನ್ನು ಕೊಡಬೇಕಾಗಿರುವಂಥ ವ್ಯಕ್ತಿಗಳು ಸಮಸ್ಯೆಗಳಿಂದ ಕೂಡಿರ್ತಾರೆ. ಅವರು ನಿಮ್ಮ ಒಳ್ಳೆಯತನಕ್ಕೆ ಅವತ್ತಿನ ನಿಮ್ಮ ಸಹಾಯವನ್ನು ನೆನೆದು ನಿಮಗೆ ಹಣಕಾಸಿನ ನೆರವನ್ನು ನೀಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ದೇವತಾ ಆರಾಧನೆಯಲ್ಲಿ, ದೇವತಾ ಉಪಾಸನೆಯಲ್ಲಿ ಬಹಳ ಮಗ್ನರಾಗಿರ್ತೀರಿ ನೀವು. ಉತ್ತಮವಾದಂಥ ವರ್ಷವಾಗಿ ವೃಷಭ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡುತ್ತೆ. ಆದರೆ ನಿಮ್ಮ ಕೈನಲ್ಲಿ ಈ ವರ್ಷ ತುಂಬ ಹಣಕಾಸಿನ ದುಂದು ವೆಚ್ಚಗಳನ್ನು ಮಾಡ್ತೀರಿ. ನೀವು ಕೆಲಸಕ್ಕೆ ಬಾರದಂತಹ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಯಾಕೆಂದರೆ ವೃಷಭ ರಾಶಿಯವರಿಗೆ 11 ರೂಪಾಯಿ ಆದಾಯ ಇದೆ. 11 ರೂಪಾಯಿ ಆದಾಯದಲ್ಲಿ ಕೇವಲ 5 ರೂಪಾಯಿ ಖರ್ಚಷ್ಟೇ ನಿಮಗೆ ಇರುವಂಥದ್ದು. ಕೇವಲ 5 ರೂಪಾಯಿ ಖರ್ಚು. ತುಂಬ ನಿಮ್ಮ ಹಣ ಹೂಡಿಕೆ, ತುಂಬ ಅನುಕೂಲಗಳು ಎಲ್ಲವೂ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಹಣಕಾಸಿನ ಬಗ್ಗೆ ಬಹಳ ಕೇರ್ಲೆಸ್ ಮಾಡ್ತೀರಿ ನೀವು. ಬಹಳ ಖರ್ಚು ವೆಚ್ಚಗಳನ್ನು ಮಾಡ್ತಿರ್ತೀರಿ. ಅದರ ಬಗ್ಗೆ ಗಮನವನ್ನು ಹರಿಸಿ. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲಗಳಿಂದ ಕೂಡಿರುವಂಥದ್ದು. ಇಡೀ ರಾಶಿಯಲ್ಲಿ 12 ರಾಶಿಯಲ್ಲಿ ಉತ್ತಮವಾದಂಥ ಫಲ ಇರುವಂಥ ಯಾವುದಾದ್ರೂ ಒಂದು ರಾಶಿ ಇದೆಯಾ ಗುರುಗಳೇ ಅಂತಂದರೆ ಅದು ವೃಷಭ ರಾಶಿ. 2.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳಿಂದ ಕೂಡಿದಂತಹ ವೃಷಭ ರಾಶಿ ಗುರುವಿನ ಸಂಕಷ್ಟದಲ್ಲಿ ಬಂತು. ಆಲೆ 1 ವರ್ಷದಿಂದ ಗುರು ಜನ್ಮದಲ್ಲಿ ಕೂತಾಗ ಹಣಕಾಸಿನ ಕಿರಿಕಿರಿಗಳಾಯಿತು. ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು ಬಂತು. ಸುಮಾರು ಗೊಂದಲಗಳು ಬಂತು. ಯಾರಿಗೆ ನಂಬಬೇಕು, ಯಾರು ನಂಬಬಾರದಂತಹ ಮೋಸಕ್ಕೆ ಗುರಿಯಾಗುವಂಥ ಸನ್ನಿವೇಶಗಳು ಕೂಡಿ ಬಂತು. ಜೊತೆಯಲ್ಲಿ ನಿಮಗೆ ಹಣವನ್ನು ಸಹಕಾರವನ್ನು ಪಡೆದಂಥ ವ್ಯಕ್ತಿಗಳೇ ನಿಮಗೆ ದುಶ್ಮನ್ಗಳಾದರು. ನಿಮ್ಮ ಹಿಂದೆ ಇಲ್ಲಸಲ್ಲದ ಮಾತುಗಳನ್ನು ಆಡುವಂತಹ ಕುಹಕ ಮನಸ್ಸುಗಳು ನಿಮಗೆ ಸೃಷ್ಟಿಯಾದರು. ಇದೆಲ್ಲವನ್ನು ಸಹಿಸಿಕೊಂಡು ಬಂದಂತಹ ವೃಷಭ ರಾಶಿ ಈ ವರ್ಷದಲ್ಲಿ ಉತ್ತಮವಾದಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡ್ಬೋದು. ಉತ್ತಮವಾದಂಥ ಫಲಗಳು ನಿಮ್ಮನ್ನು ಖಂಡಿತವಾಗಿ ನಿಮ್ಮ ಹಿಂದೆ ಅದು ಸಾಗುತ್ತಾ ಬರುತ್ತೆ. ಅದು ಯಾವ ರೀತಿಯಲ್ಲಿ ಅಂತಂದರೆ ಹಣಕಾಸಿನ ಅನುಕೂಲದಿಂದ, ಆರೋಗ್ಯದ ಅನುಕೂಲದಿಂದ ಸನ್ಮಾನದವರೆಗೂ ಬರುತ್ತೆ ನಿಮಗೆ. ನಿಮ್ಮನ್ನು ಕರೆದು ನಿಮಗೆ ಸನ್ಮಾನಗಳು, ನಿಮಗೆ ವ್ಯವಹಾರದಲ್ಲಿ ಲಾಭಗಳು, ತುಂಬ ಅನುಕೂಲಕರವಾದಂಥ ವರ್ಷ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ಅಧಿಪತಿ ಬಂದು ನಿಮಗೆ ಶುಕ್ರಗ್ರಹನಾಗಿರ್ತಾರೆ. ಶುಕ್ರನ ಬಲ ತುಂಬ ಚೆನ್ನಾಗಿದೆ. ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ವಾತಾವರಣಗಳಿದೆ. ಒಂದು ಕಿವಿ ಮಾತನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ದಾಯಾದಿ ಕಲಹಗಳನ್ನು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅಣ್ಣ ತಮ್ಮದಿರು ಏನಾದರೂ ಜಮೀನುಗಳನ್ನು ಭಾಗ ಮಾಡ್ಕೊಳ್ಬೇಕು ಅಂತ ಅಂದರೆ ಹಣ್ಣು ಹಂಚಿದ ರೀತಿಯಲ್ಲಿ ನೀವು ಅದನ್ನು ಹಂಚ್ಕೊಳ್ಳಿ. 3ನೇ ವ್ಯಕ್ತಿಗಳಿಗೆ ನೀವು ಅಲೋ ಮಾಡ್ಕೊಳ್ಬೇಡಿ. 3ನೇ ವ್ಯಕ್ತಿಗೆ ಅಲ್ಲಿ ಅವಕಾಶವನ್ನೇ ಕೊಡಬೇಡಿ. ನಿಮ್ಮ ಕುಟುಂಬದ ವ್ಯವಹಾರ, ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ ನಿಮ್ಮ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಡೆಯಲಿ. ಇನ್ನೊಬ್ಬರ 3ನೇ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಕುಟುಂಬವನ್ನು ಒಡೆಯುವಂಥದ್ದಾಗಲಿ, ಆ ಅಣ್ಣ ತಮ್ಮಂದಿರ ಮನಸ್ಸುಗಳನ್ನು ಬೇರೆ ಮಾಡುವಂಥ ವಾತಾವರಣಗಳಾಗಲಿ ಅದನ್ನು ಮಾಡಬೇಡಿ. ಅದೊಂದು ಬಿಟ್ಟರೆ ನಿಮ್ಮ ವ್ಯವಹಾರಗಳೆಲ್ಲವೂ ಸಹ ಉತ್ತುಂಗಕ್ಕೆ ಬೆಳೆಯುವಂತಹ ವಾತಾವರಣ ವೃಷಭ ರಾಶಿಯವರಿಗೆ ಈ ವರ್ಷ 2025ನೇ ವಿಶ್ವವಸು ಸಂವತ್ಸರದಲ್ಲಿ ನಿಮಗೋಸ್ಕರವಾಗಿ ವೆಲ್ಕಮ್ ಮಾಡಲಿಕ್ಕೆ ಕಾಯ್ತಾ ಇದೆ. ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ, ವ್ಯವಹಾರವನ್ನು ದುಪ್ಪಟ್ಟು ಮಾಡಲಿಕ್ಕೆ, ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಉತ್ತುಂಗದಲ್ಲಿ ಬೆಳೆಯುವಂಥ ವಾತಾವರಣಕ್ಕೆ ತೆಗೆದುಕೊಂಡೋದಕ್ಕೆ ಭಗವಂತನ ಅನುಗ್ರಹವೇ ನಿಮ್ಮ ರಾಶಿಗಾಗಿರಬೇಕಾದ್ರೆ ನೀವು ಸುಮ್ಮನೆ ಇದ್ದರೂ ಸಹ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತದೆ. ನಿಮ್ಮ ರಾಶಿ ಅಧಿಪತಿಯಾದಂಥವನು ಶುಕ್ರ ಗ್ರಹ. ದುಡ್ಡು ಬಂತು ಅಂತ ಅಹಂಕಾರವನ್ನು ಪಡಬೇಡಿ. ದುಡ್ಡನ್ನು ಹೆಂಗೆ ಬೇಕಂಗೆ ವೆಚ್ಚವನ್ನು ಮಾಡಬೇಡಿ. ಅದಕ್ಕೊಂದು ವ್ಯಾಲ್ಯೂ ಕೊಡಿ. ಯಾಕೆಂದರೆ ಮುಂದೆ ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರಿ. ಆ ದುಡ್ಡನ್ನು ಹೆಂಗೆ ಬೆಳೆಸ್ಕೊಳ್ಬೇಕು, ಹೆಂಗೆ ರಕ್ಷಣೆಗಳನ್ನು ಮಾಡಬೇಕು, ಅದನ್ನು ಹೆಂಗೆ ಬಳಸಬೇಕು, ಉತ್ತಮವಾಗಿ ಹೆಂಗೆ ಬಳಸಬೇಕು ಅದನ್ನು ನೀವು ತಿಳ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಬೇರೆ ಅನ್ಯ ವ್ಯವಹಾರಗಳಿಗೆ ನೀವು ಹೋಗಬೇಡಿ ಅಂತ ಹೇಳ್ತೇನೆ. ನಿಮ್ಮ ರಾಶಿ ಅಧಿಪತಿ ಆಗಿರುವಂಥ ಶುಕ್ರ ಗ್ರಹ ಬಂದಾಗ ನಿಮಗೆ ವಿಷ್ಣುವಿನ ಧ್ಯಾನ, ಮಹಾಲಕ್ಷ್ಮಿ ಉಪಾಸನೆ, ರಾಯರ ಪ್ರಾರ್ಥನೆ, ವೆಂಕಟೇಶ್ವರ, ನಿಮ್ಮ ಮನೆದೇವರಾಗಿದ್ದರೆ ಶಿವ, ಇವರ ಧ್ಯಾನವನ್ನು
ಮನೆದೇವರು, ಕುಲದೇವರು, ಇಷ್ಟದೇವರನ್ನ ಮರಿಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. 2025 ವೃಷಭ ರಾಶಿಯವರಿಗೆ ಉತ್ತಮವಾದಂಥ ವರ್ಷ, ಉತ್ತಮವಾದಂಥ ಗಳಿಕೆಯ ವರ್ಷ, ಉತ್ತಮವಾದಂಥ ಜ್ಞಾನ ಭಂಡಾರದ ವರ್ಷ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.